ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಸೌಜನ್ಯ ಕೇಸಿಂದು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ದೊಡ್ಡ ಬ್ಲಾಸ್ಟ್ ಆಗಿದೆ. ವಿತಿನ್ 5 ಡೇಸಲ್ಲಿ 10 ಮಿಲಿಯನ್, ಅಲ್ಲಿಗೆ 1 crore ವ್ಯೂಸು. ವಿತಿನ್ ಆಲ್ಮೋಸ್ಟ್ ಅವರಿಗೆ 4 lakhs ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದಾರೆ ಒಂದೇ ವಿಡಿಯೋದಲ್ಲಿ. ಆದರೆ ಬಟ್ ಅವರಿಗೆ ವಿಡಿಯೋ ಡಿಲೀಟ್ ಆಗಿ ಮತ್ತೆ ಪಬ್ಲಿಕ್ ಮಾಡಿದರು. ಯಾಕೆ ಆಲ್ಮೋಸ್ಟ್ ಯಾರೋ ಯೂಟ್ಯೂಬರ್ಸು ವಿಡಿಯೋ ಡಿಲೀಟ್ ಮಾಡಲ್ಲ, ಅದು ಹೆಸರು ಮೇನಾಗಿ ತಗೊಂಡ್ರೆ ಯೂಟ್ಯೂಬ್ ಕಡೆಯಿಂದ ಡಿಲೀಟ್ ಆದ ಹೊರತು ಯಾವುದೇ ಯೂಟ್ಯೂಬರ್ ಡಿಲೀಟ್ ಮಾಡಲ್ಲ, ಅದು ಪ್ರೈವೇಟಿಗೆ ಹಾಕಿರ್ತಾರೆ. ಯಾಕೆಂದರೆ ಒಂದಲ್ಲ ಒಂದು ದಿವಸ ಅವರಿಗೆ ಪ್ರಾಬ್ಲಮ್ ಆದರೆ ಏನೋ ಆಗಿ ಅದನ್ನ ಪಬ್ಲಿಕ್ ಮಾಡೇ ಮಾಡಿಸ್ತಾರೆ ಬೇರೆಯವ್ರ ಕಡೆಯಿಂದ. ಅವ್ರಿಗೆ ಈಗ ಇನ್ ಕೇಸ್ ಅವ್ರು ಡೆತ್ ಆಯಿತು ಅಂದರೆ ಬೇರೆಯೊಬ್ಬರು ಪಬ್ಲಿಕ್ ಮಾಡೇ ಮಾಡ್ತಾರೆ. ಅವ್ರ ರಿಲೇಟಿವ್ರು ಇಲ್ಲ ಅವ್ರ ಕೊಲೀಗ್ಸು ಇಲ್ಲ ಮನೆಯವರು ಪಬ್ಲಿಕ್ ಮಾಡೇ ಮಾಡ್ತಾರೆ. ಅವಾಗಲೂ ಅವ್ರ ವಿಷಯ ದೊಡ್ಡದಾಗುತ್ತೆ. ಹಾಗಾಗಿ ಯಾವುದೇ ಪರ್ಸನ್ ಸಹ ವಿಡಿಯೋ ಡಿಲೀಟ್ ಮಾಡಲ್ಲ, ಅದು ಗಮನ ಇರಲಿ. ಬಟ್ ಈಗ ಅವ್ರಿಗೆ ಆಗ್ತಿರೋದೇನೆಂದರೆ ಥ್ರೆಟನ್ ಕಾಲ್ ಬರ್ತಿರ್ಬೋದು, ಆಡಿಯೋ ಎಂಥ ಗುರು ಮನೆ ಅಡ್ರೆಸ್ ಫೋನ್ ನಂಬರೆಲ್ಲ ಬೇರೆಲ್ಲ ಲೀಕ್ ಮಾಡೋರೆ ಅಂದರೆ ಇಂಥ ಇದು ದುರ್ವಿದ್ಯೆ. ಏನೂ ಮಾಡೋಂಗಿಲ್ಲ. ಬಟ್ ನಾವೀಗ ಅವ್ರ ಜೊತೆ ನಿಲ್ಲಬೇಕು. ಯಾಕೆಂದರೆ ಇಂಥ ಕಂಟೆಂಟು ಯಾವ ಯೂಟ್ಯೂಬರು ಧೈರ್ಯಪಟ್ಟು ಮಾಡಲ್ಲ. ಆಲ್ಮೋಸ್ಟ್ ಮಾಡ್ತಿದ್ರು, RJ ರಾಜೇಶ್ ಆಗಿರ್ಬೋದು, ಹಾಗೂ ಥರ್ಡ್ ಐ ಆಗಿರ್ಬೋದು, ಇಷ್ಟು ಜನ ಎಲ್ಲ ಮಾಡ್ತಿದ್ರು. ಬಟ್ ಈಗ ಒಂದು ದೊಡ್ಡ ನಿರ್ಧಾರ ಮಾಡಿ ವಿಡಿಯೋ ಮಾಡಿದ್ದಾರೆ. ನಾವು ಅವ್ರ ಜೊತೆ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು. ಎಲ್ಲ ಯೂಟ್ಯೂಬರ್ಸ್ ನಿಲ್ತಾರೆ, ಹಾಗೆ ನಾನು ನಿಲ್ತೀನಿ ಈಗ. ಅದೇ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೌಜನ್ಯ ಕೇಸ್ ಬಗ್ಗೆ ಇಷ್ಟು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟು ತಿಂಗಳು ಹಾರ್ಡ್ ವರ್ಕ್ ಮಾಡಿದ್ರು ಗೊತ್ತಿಲ್ಲ ಅವರು. ಬಟ್ ಹ್ಯಾಟ್ಸ್ ಆಫ್ ಸಮೀರ್ ಭಾಯ್. ಯಾರೋ ಒಬ್ಬರು ವಿಡಿಯೋ ನೋಡ್ಬೇಕಾದ್ರೆ ಹಿಂಗೆ ಹಿಂದೂಗಳಿಗೋಸ್ಕರ ಇದು ಮಾಡೋ ಟೆಂಪಲ್ಗೋಸ್ಕರ ಇದು ಮಾಡೋಕ್ಕೆ ಬಂದಿದ್ದಾನೆ, ವಿರೋಧ ಮಾಡೋಕ್ಕೆ ಬಂದಿದ್ದಾನೆ ಅಂತ. ಗುರು, ಅವ್ನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹೋಗಿ ಚೆಕ್ ಮಾಡಿ ಎಲ್ಲರೂ. ಅದು ದೂತ ಇನ್ಸ್ಟಾ ಅಂತ ಐತಲ್ಲ ಅವ್ರದ್ದು, ಅದ್ರಲ್ಲಿ ಚೆಕ್ ಮಾಡಿ. ಕೆಳಗಡೆ ಜೈ ಕನ್ನಡಾಂಬೆ ಅಂತ ಐತೆ. ಬೇಕಾದ್ರೆ ಆಲ್ರೆಡಿ ಫೋಟೋ ಹಾಕಿರ್ತೀನಿ ನೋಡಿ. ಅದ್ರ ಕಡೆ ಜೈ ಕನ್ನಡಾಂಬೆ ಅಷ್ಟೇ ಸಾಕು ಗುರು. ಅವರು ನಮ್ಮ ಮಧ್ಯ ಹಿಂದೂ ಮುಸ್ಲಿಂ ಮಧ್ಯೆ ತೆಗಿಬೇಕು ಅಂತ ಏನು ಬಂದಿಲ್ಲ. ಇರೋ ಸತ್ಯ ಹೇಳಿದ್ದಾರೆ, ಅದನ್ನ ಉಳಿಸೋದು ನಮ್ಮ ಕೈಯಲ್ಲಿದೆ. ನೋಡೋಣ, ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಬಂದಿರೋದು. ನೋಡೋಣ. ಈ ವಿಡಿಯೋ ಸಖತ್ತು ಶೇರ್ ಮಾಡಿ. ಈ ವಿಡಿಯೋ ಅಂತಿಗಿಂತ ಸಮೀರ್ ಅವ್ರದ್ದು ವಿಡಿಯೋ ಸಖತ್ತು ಶೇರ್ ಮಾಡಿ. ನೋಡೋಣ, ಅದು ಗೌರ್ಮೆಂಟ್ ತಲುಪೋರ್ಗನ್ವೆ. ಫೈನಲಿ ನಾನು ಕೇಳ್ಕೊಳ್ಳೋದು ಅಷ್ಟೇ, ಸಖತ್ತು ಈ ವಿಷಯನ ಇಲ್ಲೇ ನಿಲ್ಲೋದಂತೂ ಬಿಡೋದು ಬೇಡ. ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸಮೀರ್ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಯಾಕೆಂದರೆ ಆ ವಿಡಿಯೋ ಡಿಲೀಟ್ ಆದಮೇಲೆ ಎಲ್ಲ ಯೂಟ್ಯೂಬರ್ಸು ಇಲ್ಲ ಎಲ್ಲ ಮಾಮೂಲಿ ಪರ್ಸನ್ಸ್ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿ ವಿಡಿಯೋನ ಪಬ್ಲಿಕ್ ಮಾಡಿ. ಎಷ್ಟು ಜನದ್ದು ಅಕೌಂಟ್ ಡಿಲೀಟ್ ಮಾಡುತ್ತಾರೆ ನೋಡೋಣ, ವಿಡಿಯೋ ಡಿಲೀಟ್ ಮಾಡಿಸ್ತಾರೆ ನೋಡೋಣ. ಬಟ್ ಈಗಲಾರ್ವೇ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು. ಆಲ್ಮೋಸ್ಟ್ ಈ ಥರ ವಿಡಿಯೋ ತುಂಬ ಜನ ಮಾಡಿದರು. ಆದರೆ ರೀಸೆಂಟಾಗಿ ನಮ್ಮಿನಿ ರೇಡಿಯೋ ಅವರು ಸಹ ಧ್ವನಿ ಎತ್ತುತ್ತಾನೆ ಇರ್ತಾರೆ. ಬಟ್ ಈ ಥರ ಯಾವುದೇ ಟೈಮಲ್ಲೂ ಯಾರೂ ಒಂದಾಗಿರಲಿಲ್ಲ. ಬಟ್ ಈ ಟೈಮಲ್ಲಿ ಎಲ್ಲ ಒಂದಾಗಿ 13 ವರ್ಷ ನಂತರ 12-13 ವರ್ಷ ನಂತರ ಅವ್ರಿಗೆ ಸಾಲ್ವ್ ಆಗಲಿ ಅಂತ ಕೇಳ್ತಾ, ಇಷ್ಟು ದಿನ ನಾನು ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಹೇಳ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ಬೇಡ, ಮುಂದಿನ ವ್ಲಾಗಲ್ಲಿ ಸದ್ಯದಲ್ಲೇ ಬರುತ್ತೆ ವ್ಲಾಗ್ಸು. ಡೈಲಿ ವ್ಲಾಗ್ಸ್ ಇರುತ್ತಿನ ಅಂದರೆ ನೆಕ್ಸ್ಟ್ ವೀಕಲ್ಲೂ ಬರ್ಬೋದು ಇನ್ನು ಮಾಮೂಲಿ ವೀಡಿಯೋಸು. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಆಗಿರಿ. ಬಟ್ ಗೈಸ್, ಸಖತ್ ಶೇರ್ ಮಾಡಿ ವೀಡಿಯೋಸ್ನ, ಬಿಡಬೇಡಿ. ನೋಡೋಣ ಈ ಸಲ ಯಾರು ನ್ಯಾಯ ಸಿಗುತ್ತೆ, ಸೌಜನ್ಯ ಕೇಸು ಸಾಲ್ವ್ ಆಗುತ್ತಾ ಅಂತ ನೋಡೋಣ.